ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವ ಖಾತೆ ನಿರೀಕ್ಷೆಯಲ್ಲಿ ಇದ್ರಿ ಸರ್? ನೋಡಿ, ನಾವು ಯಾವುದೇ ಖಾತೆ ನಿರೀಕ್ಷೆಯಲ್ಲಿ ಕೂಡ ಇಲ್ಲ. ಎಲ್ಲ ಖಾತೆ ಕೂಡ ಮಹತ್ವದ ಖಾತೆ. ಪ್ರತಿಯೊಂದು ಖಾತೆಯಲ್ಲಿ ಕೂಡ ಬೇಕಷ್ಟು ಕೆಲಸ ಮಾಡಲಿಕ್ಕಂಥ ಅವಕಾಶ ಇದೆ. ಪಕ್ಷದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಯವರು ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಅನುಗುಣವಾಗಿ ಆ ಖಾತೆಯಲ್ಲೂ ಚೆನ್ನಾಗಿ ಕೆಲಸ ಮಾಡ್ತಾರೆ. ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್, ವರ್ಕ್ ಈಸ್ ಇಂಪಾರ್ಟೆಂಟ್. ಸ್ಪೀಕರ್ ಆಗಿ 3 ವರ್ಷದ ಕೆಲಸ ಮಾಡಿದ್ರಿ, ಎಷ್ಟು ಖುಷಿ ಇತ್ತು? ಈಗ ಹೊಸ ಜವಾಬ್ದಾರಿ. ಹೌದು, ಪ್ರತಿಯೊಂದು ಕೆಲಸವನ್ನು ನಾವು ಖುಷಿಯಿಂದ ಮಾಡಿದರೆ ನಾವು ಖುಷಿಯಾಗಿರ್ತೇವೆ. ನಾವು ಕೆಲಸವನ್ನು ಹಾಕಿದ್ದಂಥ ಟೆನ್ಷನ್ ಮಾಡ್ತೇವೆ, ನಾವು ಟೆನ್ಷನ್ ಇರ್ತೇವೆ. ನಾನು ಯಾವುದೇ ಒಂದು ಕೆಲಸ ಸಿಕ್ಕಿದಾಗ ಭಾಳ ಸಂತೋಷದಿಂದ ಖುಷಿಯಿಂದ ಆ ಕೆಲಸ ನಾನು ಮಾಡ್ತೇನೆ. 3 ವರ್ಷ ನನಗೆ ಅತ್ಯಂತ ತೃಪ್ತಿ ಇದೆ. ನಾನು ಸಭಾಧ್ಯಕ್ಷನಾಗಿ ಒಬ್ಬ ಕಿರಿಯನಾಗಿದ್ದು ಕೂಡ ಎಲ್ಲ ಹಿರಿಯನಾಗಿ ಸಹಕಾರ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ಸದಸ್ಯರು, ಮಂತ್ರಿಗಳು, ಪ್ರತಿಪಕ್ಷ ನಾಯಕರು ಎಲ್ಲರೂ ಕೂಡ ಒಂದು ಕುಟುಂಬದ ಬಾಂಧವ್ಯದಿಂದ ಹೇಗೆ ಕುಟುಂಬದಲ್ಲಿ ಸಂತೋಷ ಸಮಯದಲ್ಲಿ ನಗಾಡಿಕೊಂಡಿರ್ತೇವೆ, ಕೆಲವೊಮ್ಮೆ ಚರ್ಚೆ ಮಾಡ್ತಿರ್ತೇವೆ, ಕೆಲ ಗಲಾಟೆ ಮಾಡಿದೆ ಮತ್ತೆ ರಾಜ್ಯ ಆಗ್ತೇವೆ. ಅದೇ ರೀತಿ ಕರ್ನಾಟಕ ವಿಧಾನಸಭೆಯು ಕೂಡ 3 ವರ್ಷದಲ್ಲಿ ನಡೆದಿದೆ ಅಂತ ಹೇಳಿ ನಾನು ಸಂತೋಷ ಹೇಳಲಿಕ್ಕೆ ಬಯಸ್ತೇನೆ. ಒಂದು ರೀತಿ ಮೇಸ್ಟ್ರಾಗಿದ್ರಿ, ಎಲ್ಲ ಮೇಸ್ಟ್ರು ಅಂತ ಕರಿತಿದ್ರು, ಈಗ ಮತ್ತೆ ಸ್ಟೂಡೆಂಟ್ ಆಗ್ತಾ ಇದ್ರಿ ಮತ್ತೆ. ಹೌದು, ಈಗ ನಾನು ಬೆಸ್ಟ್ ಸ್ಟೂಡೆಂಟ್ ಆಗಬೇಕು, ಇಲ್ಲ ಮೇಸ್ಟ್ರ ಕೆಬ್ಬಲ್ ನನಗೆ ಬೀಳ್ತದೆ ಈಗ ಜಾಸ್ತಿ. ಸರ್, ಹೋದ ಬಾರಿ ನೀವು ಆರೋಗ್ಯ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದ್ರಿ, ಅದೇ ಖಾತೆ ನಿರೀಕ್ಷೆಯಲ್ಲಿದ್ದೀರಿ ಅಂತ? ನಾನು ಆ ಖಾತೆಯನ್ನು ನಾನು ನಿರೀಕ್ಷಲಿಲ್ಲ. ಮತ್ತು ಮುಂದೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಏನು ಮಾಡಬೇಕಂತೇಳಿ ಪಕ್ಷ ಮತ್ತು ಸರ್ಕಾರ ಮುಖ್ಯಮಂತ್ರಿ ನಿರ್ಧಾರ ಮಾಡಿದರೆ ನನಗೇನು ಅಭ್ಯಂತರ ಇಲ್ಲ ಅದರಲ್ಲಿ. ಸರ್, ಇನ್ನೊಂದು ಜಮೀರ್ ಅವರ ವಿಚಾರ ಸರ್, ಆಡಿಯೋ ವಿಚಾರ ಬಂದಿದ್ದಕ್ಕೆ ಅವ್ರಿಗೆ ಸಚಿವ ಸ್ಥಾನ ಮಿಸ್ ಆಯಿತು ಅನ್ನುವಂಥದ್ದು. ನೋಡಿ, ನನಗೆ ಆ ವಿಚಾರ ಕೂಡ ಗೊತ್ತಿಲ್ಲ. ನಾನು ಆಗ ಸ್ಪೀಕರ್ ಆಗಿದ್ದೆ, ಏನು ನಡೆದಿದೆ ಯಾವ್ದು ನಡೆದಂತ ಇತ್ತು ಗೊತ್ತಿರೋದಿಲ್ಲ. ಬಹುಶಃ ಪ್ರತಿಯೊಂದು ವಿಚಾರ ಪಕ್ಷ ಇದೆ, ಅದನ್ನು ನಾವು ಬಹುಶಃ ನೋಡಿಕೊಳ್ತಾರೆ, ಆ ವಿಚಾರ ಗೊತ್ತಿರ್ತದೆ. ಅಲ್ಲ, ಈಗ ನಿಮ್ಮ ಸಮುದಾಯದ ಒಬ್ಬರು ಹಿರಿಯರವರು ಕೂಡ ಅವ್ರದ್ದು ಸಚಿವ ಸ್ಥಾನ ಮಿಸ್ ಆಗಿದೆ, ಇದ್ರ ಬಗ್ಗೆ? ಇಲ್ಲ, ನೋಡಿ, ನಮ್ಮ ಎಲ್ಲ ಹಿರಿಯರು ಇದ್ದಾರೆ. ಒಂದರ ಪಕ್ಷಕ್ಕೆ ನಾವು ತಾಳ್ಮೆಯಿಂದ ಇದ್ದರೆ ಪಕ್ಷ ಒಂದಲ್ಲೊಂದು ದಿವಸ ಮತ್ತೆ ಅಧಿಕಾರ ಕೊಡ್ತದೆ. ಅದಕ್ಕೆ ನಾನು ಉದಾಹರಣೆ, ನನ್ನ ಹೆಸರು ಕೂಡ ಪಟ್ಟಿಯಲ್ಲಿತ್ತು ಕಳೆದ ಸಲ. ನನಗೆ ಕರೆದು ಸಭಾಧ್ಯಕ್ಷ ಆಗಬೇಕಂದ್ರೆ ತಕ್ಷಣ ಒಪ್ಪಿದೆ. ಇದೀಗ ನನಗೆ 3 ವರ್ಷದ ಕಾರಣ ನೆಕ್ಸ್ಟ್ ವಿಷಯಫಲ ಆಗುವ ನಾನು ಕೇಳದೆ ನನಗೆ ಇವತ್ತು ಕೊಟ್ಟಿರ್ತಾರೆ. ಇಂಥ ಹಲವಾರು ಉದಾಹರಣೆಗಳು ಇವತ್ತಿರುವಂಥದ್ದು. 2013 ಈಗ ಮುಖ್ಯಮಂತ್ರಿ ಕೂಡ ಫಸ್ಟ್ ಲಿಸ್ಟಲ್ಲಿ ಮಂತ್ರಿಮಂಡಲ ಆದಾಗ ಪ್ರಥಮ ಇದರಲ್ಲಿ ಅವರು ಇರಲಿಲ್ಲ. ಅವರು ಕೂಡ 2ನೇ ಹಂತದಲ್ಲಿ ಬಂದರು. ಹಾಗೇನು ಕೂಡ ಅವರು ಅದ್ರ ಬಗ್ಗೆ ಇದು ಮಾಡಲಿಲ್ಲ. ಆಗ ಪಕ್ಷಕ್ಕೆ ನಿಷ್ಠೆ, ಪಕ್ಷಕ್ಕೆ ತ್ಯಾಗ, ಪಕ್ಷದ ತಾಳ್ಮೆ ಮತ್ತು ಪಕ್ಷದ ಕೆಲಸ ಇದು ಬಹುಶಃ ನಮಗೆ ಮುಖ್ಯ. ಅದು ಇದೆಲ್ಲ ಕೂಡ ಗುಣ ಜಮೀರ್ ಅವ್ರ ಇದೆ. ಮುಂದಿನ ದಿನ ಖಂಡಿತ ಇದೆಲ್ಲ ಪರಿಗಣಿಸಿಕೊಂಡು ಸರ್ಕಾರದ ಮತ್ತು ಪಕ್ಷದ ಪರಿಗಣಿಸ್ತದೆ ಇದ್ದಾರೆ. ಸರ್, ಸಚಿವರಾಗಿ ಮುಂದೆ ನಿಮ್ಮ ವಿಷನ್ ಏನಿದೆ? ನೋಡಿ, ವಿಷನ್ ಅದು ಇವತ್ತು ಸರ್ಕಾರ ಎಲ್ಲ ಇಲಾಖೆಯವರು ಕೂಡ ನಾವು ಚೆನ್ನಾಗಿ ಕೆಲಸ ಮಾಡೋದು, ಸಮರ್ಪಕವಾದ ಆಡಳಿತವನ್ನು ಕೊಡೋದು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಾವು ಶಕ್ತಿ ಕೊಟ್ಟು ಸಾರ್ವಜನಿಕರು ಮೆಚ್ಚುವಂತಹ ಸರ್ಕಾರ ನಡೆಸುವುದರ ಮೊದಲ ಆದ್ಯತೆ. ಸರ್, ಹಿಂದೆ ಕಳೆದ ಅವಧಿಯಲ್ಲಿ ನೀವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಸಚಿವರಾಗಿದ್ರಿ. ಈ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಕಾರ್ಯನಿರ್ವಹಿಸೋದು ಹೇಗೆ ಇರುತ್ತೆ ಅಂತ? ಯಾವುದು? ಈಗ ಸಿದ್ದರಾಮಯ್ಯ ಅವಧಿಯಲ್ಲಿ ನೀವು ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದ್ದಕ್ಕೂ ಈಗ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಕೆಲಸ ಮಾಡೋದಕ್ಕೂ ಒಂದೇ ಅಲ್ಲ, ಇಬ್ಬರು ಕೂಡ ಇವತ್ತು ಯುವಕರಿಗೆ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ಕೆಲಸದಲ್ಲಿ ಉತ್ತಮವಾದ ಕೆಲಸ ಪ್ರೋತ್ಸಾಹ ಕೊಡ್ತಾರೆ. ಆರೋಗ್ಯ ನಮ್ಗೆ ಗೊತ್ತಿಲ್ಲ ಯಾವ ಖಾತೆ ಅಂತೇಳಿ, ಯಾವ ಖಾತೆ ಕೂಡ ಪ್ರೋತ್ಸಾಹ ಕೊಡ್ತಾರೆ. ಸಚಿವರು ಯಾವ ರೀತಿ ಕೆಲಸ ಮಾಡ್ತಾರೆ ಅದಕ್ಕೆ ಅನುಗುಣವಾಗಿ ಇವತ್ತು ಹಿರಿಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂತೆಲ್ಲ ಬಹುಶಃ ಸಹಕಾರ ನಮಗೆ ಸಿಗ್ತದೆ. ಒಳ್ಳೆಯದಾಗಲಿ. ಇದಿಷ್ಟು ಯುಟಿ ಖಾದರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.